25ನೇ ಇಸ್ವಿಯಲ್ಲಿ ಜನತಾ ಪಾರ್ಟಿ ಜಿಲ್ಲಾ ಕಾಂಗ್ರೆಸ್ ಮಾಡಲ್ ಲಿಸ್ಟಿಂದ ಒಂದು ಕುಟುಂಬದವ್ರು ಇದ್ದಾಗಿದ್ರಿ. ನಾಗೇಶ್ ಅವ್ರನ್ನ ಮುಂದೆ ಅವರಪ್ಪ ML ಆದಾಗ ಹುಡುಗರು ಇರ್ತಿದ್ದವರು. ಸಂಘಟನೆಯಲ್ಲಿ ಭಾಳ ಶ್ರದ್ಧೆ ಇಟ್ಕೊಂಡು ಮಾಡ್ತಿದ್ದ ಮನುಷ್ಯ, ಯಾವುದರಲ್ಲೂ ರಾಜಿ ಮಾಡಿಕೊಂಡಿಲ್ಲ. ಇವತ್ತಿಗೇನಿಲ್ಲ, ಹೊಂದಾಣಿಕೆ ರಾಜಕೀಯ ಇದೆ. ವ್ಯತಿರಿಕ್ತವಾಗಿ ಇದ್ಕೊಂಡು ಪಕ್ಷನ ಮತ್ತು ಸಂಖ್ಯೆಯವರ ಕಟ್ಟಲಿಕ್ಕೆ ವಿಶೇಷವಾಗಿ ಶ್ರಮಿಸಿದ್ದಾರೆ. ಒಬ್ಬ ಅಲ್ಪಸಂಖ್ಯಾತರ ಮನುಷ್ಯ ಇಷ್ಟೊಂದು ಹೆಸರು ತಗೊಂಡು ಕಿತ್ತೂರಂಥ ಕ್ಷೇತ್ರದಲ್ಲಿ ಚುನಾವಣೆ ಗೆದ್ದು ಶಾಸಕರಾಗೋದು ಅಷ್ಟೊಂದು ಸುಲಭ ಅಲ್ಲ. ಜನಾನುರಾಗಿಯಾಗಿದ್ದರೆ ಮಾತ್ರ ಸಾಧ್ಯ ಆಗುತ್ತೆ ಅಂತ ಸ್ಥಿತಿ ನಾಗೇಶ್ ಅವ್ರಿಗಿತ್ತು. ಆ ಹೋರಾಟ ಕೂಡ ಅವ್ರು ಮಾಡ್ಕೊಂಡು ಬಂದಿದ್ದರ ಫಲ ಅವರು ಇದನ್ನೆಲ್ಲ ಅನುಭವಿಸಿದ್ರು. ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ಅವ್ರ ಮನೆಯವ್ರಿಗೆ ಇದನ್ನೆಲ್ಲ ಸಹಿಸೋ ಶಕ್ತಿ ಸಿಕ್ಕಲಿ ಅಂತ ಹೇಳ್ತಾ ಅವ್ರ ಜೊತೆ ನಾವು ಯಾವಾಗಲೂ ಇರ್ತೇವೆ. ನಾನು ಅವ್ರಿಗೆ ಹಿಂಗಾದ್ಮೇಲೆ ಭಾಳ ಸಲ ಬಂದು ಹೋಗಿದ್ದೆ. ನನಗೆ ಅವ್ರಿಗೆ ಒಡನಾಡಿದ್ದರಿಂದ ಮನಸ್ಸಿಗೆಲ್ಲ ಒಂದು ಕಡೆ ಸ್ವಂತದವ್ರನ್ನ ಕಳ್ಕೊಂಡವಲ್ಲ ಅನ್ನೋ ನೋವು ಇವತ್ತು ಬಂದಿದೆ. ನಮಗೇನಾದರೂ ಭಾಳ ತೀವ್ರತರ ಒತ್ತಡ ಬಂದರೆ ಪಕ್ಷ ಅಥವಾ ಸರ್ಕಾರದ ವತಿಯಿಂದ ನಾಗೇಶ್ ಅವರು ನನ್ನ ಹತ್ರ ಕಳಿಸೋರು, ನೋಡಪ್ಪ ಏನಾರು ಹೇಳು, ಸಮಾಧಾನವಾಗಿರಲಿ ಅಂತೇಳಿ. ಅಷ್ಟಾತ್ಮೀಯತೆ ಈಗ ಮನುಷ್ಯ ಇವತ್ತು ನಾವು ಓದಿರೋದು ನಿಜವಾಗ್ಲೂ ನೋಡಲು ಸಾಕ್ತೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಯವರಿಗೆ ತರ್ಕೊಳ್ಳೋ ಶಕ್ತಿ ಬರಲಿ ಅಂತ ಭಗವಂತನ ಪ್ರಾರ್ಥಿಸಿ ನಿಮಗೆಲ್ಲ ಒಂದೇ ಮಾಡಿ ನಾನು